ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದರೆ ಯಾಕೆ ನಾವು ಅಷ್ಟು ಭಾಳ ಸ್ಪೆಸಿಫಿಕ್ ಇರುವಂಥದ್ದು, ಭಾಳ ವಿಶೇಷವಾಗಿರುವಂಥದ್ದು ಮತ್ತು ಅದು ಡಯಾಗ್ರಾಮೆಟಿಕಲ್ ಪ್ರೆಸೆಂಟೇಷನ್ ಆಗಿರುತ್ತೆ. ಜೊತೆಗೇ ಅಲ್ಲಿ ಕೇಳಲಾಗುವಂಥ ಪ್ರಶ್ನೆಗಳು ಭಾಳ ರೇಖಾಚಿತ್ರಗಳನ್ನು ಅವಲಂಬಿತ ಆಗಿರ್ತವೆ ಅನ್ನೋದನ್ನು ನಾವು ಭಾಳ ಸಲ ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ. ಆದರೆ ಇಲ್ಲಿ ಒಂದು ಕಾನ್ಸೆಪ್ಟನ್ನು ನಾನು ವಿಶೇಷವಾಗಿ ಡಿಸ್ಕಷನ್ ಮಾಡಕತ್ತೀನಿ. ಯಾಕಂತಂದರೆ ನಮ್ಮ ಒಂದು ಕಾನ್ಸೆಪ್ಟ್ ಅಂತ ಬಂತಂದರೆ ಅದ್ರ ಮೇಲೆ ಹೇಗೆ ಕ್ವಶನ್ಸ್ಗಳು ರೇಸ್ ಆಗ್ತವೆ, ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ಗಳು ಹೇಗೆ ಬರ್ತವೆ ಅನ್ನಲಿಕ್ಕೆ ಒಂದು ಕಾನ್ಸೆಪ್ಟನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಕ್ವಶನ್ಸನ್ನು ನಾವು ಫೈಂಡ್ ಔಟ್ ಮಾಡಬಹುದು, ಅಥವಾ ಹೇಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನಾವೇ ಸ್ವತಃ ಅದನ್ನು ನಿರ್ಧಾರ ತೆಗೆದುಕೊಳ್ಬೋದು. ಸೊ ಆ ರೀತಿಯಾಗಿ ಇಲ್ಲಿರುವಂತಹ ಒಂದು ಕಾನ್ಸೆಪ್ಟನ್ನು ನೋಡೋದಂತಂದರೆ ವೆಚ್ಚದ ರೇಖೆಗಳಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಹೇಳಬೇಕಂತಂದರೆ ಈ ವೆಚ್ಚದ ರೇಖೆಗಳು ವಿಶೇಷವಾಗಿ ಹೇಗಿರ್ತಾವೆ ಅಂತಂದರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ವೆಚ್ಚಗಳು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಉತ್ಪಾದನೆ ಮತ್ತು ವೆಚ್ಚಗಳು. ಬಟ್ ಈ ವೆಚ್ಚಗಳಂದರೆ ಏನು ಅಂತಂದರೆ ಉತ್ಪಾದನೆಗೆ ತಗಲುವ ವೆಚ್ಚಗಳು ಹೊರತು ಈ ಅನುಭೋಗಿಗಳು ಮಾಡೋ ವೆಚ್ಚ ಅಲ್ಲ ಇದು. ಸೊ ಅದನ್ನು ನಾವು ಸರಿಯಾಗಿ ಗಮನದಲ್ಲಿಟ್ಕೊಳ್ಬೇಕು. ಸೊ ಈ ರೇಖಾಚಿತ್ರವನ್ನು ನೋಡಿದರೆ ನಮಗೆ ವಿಶೇಷವಾಗಿ ಕನ್ಫರ್ಮೇಷನ್ ಯಾವ ರೀತಿಯಾಗಿ ಸಿಗುತ್ತಂತಂದರೆ ಈ ರೇಖೆಗಳ ಆಕಾರಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳನ್ನ ಭಾಳ ವಿಶೇಷವಾಗಿ ಹೈಲೈಟ್ ಮಾಡ್ತಾರೆ. ಈ ರೇಖೆಗಳು ಆ್ಯಕ್ಚುಲಿ ಹಿಂಗೆ ಯಾಕೆ ಬರ್ತವೆ, ಈ ರೇಖೆಗಳು ನಿಜವಾಗ್ಲೂ ಹೀಗೆ ಬರಬೇಕಾದ್ರೆ ಕಾರಣ ಏನು, ಮತ್ತು ಹೇಗೆ ಕ್ವಶನ್ಸ್ಗಳನ್ನ ಅವರು ಕೇಳಬಹುದು ಅಂತಂದರೆ ಮೊದಲಿಗೆ ರೇಖೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಕಡೆ ಕ್ವಾಂಟಿಟಿ ಅಂದರೆ ಯಾವುದು ಅಂದರೆ ಉತ್ಪನ್ನದ ಪ್ರಮಾಣವನ್ನು OX ಅಕ್ಷದಲ್ಲಿ ನಾವು ಗುರುತು ಮಾಡ್ತೀವಿ. ನೆಕ್ಸ್ಟು OY ಅಕ್ಷದಲ್ಲಿ ವೆಚ್ಚಗಳನ್ನು ಗುರುತು ಮಾಡ್ತೀವಿ. ಅದ್ರ ಜೊತೆಗೇ ಈ ಕಡೆ ಉತ್ಪನ್ನದ ಪ್ರಮಾಣ ಹೆಚ್ಚಳವಾದಂತೆ ವೆಚ್ಚದಲ್ಲಿ ಏನು ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಇರ್ತೀವಿ. ಇದನ್ನು ದೀರ್ಘಾವಧಿ ವೆಚ್ಚನೂ ಕೂಡ ಹೇಳ್ಬೋದು ಮತ್ತು ಅಲ್ಪಾವಧಿ ವೆಚ್ಚಗಳು ಕೂಡ ಒಂದೇ ಡಯಾಗ್ರಾಮಲ್ಲಿ ನಾವು ಪ್ರೆಸೆಂಟ್ ಮಾಡಬಹುದು. ಏಕೆಂದರೆ ಈ ವೆಚ್ಚಗಳು ಒಟ್ಟು ವೆಚ್ಚಗಳಿಗೆ ಸಂಬಂಧಪಟ್ಟಿಲ್ಲ, ಸೀಮಾಂತ ವೆಚ್ಚ ಮತ್ತು ಸರಾಸರಿ ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಇರುವಂತಹ ರೇಖೆಗಳಾಗಿವೆ. ಈ ರೇಖೆಗಳ ವಿಶೇಷತೆ ಏನು ಅಂತಂದರೆ ಈ ಮೊದಲಿಗೆ ಈ ಫಸ್ಟ್ ಬರುವಂಥ ರೇಖೆ ಯಾವುದು ಅಂದರೆ AC ರೇಖೆ ಅಂತ ಕರೀತೀವಿ, ಅಂದರೆ ಎವರೇಜ್ ಕಾಸ್ಟ್ ಕರ್ವ್ ಅಂತ ಕರೀತೀವಿ, ಸರಾಸರಿ ವೆಚ್ಚದ ರೇಖೆ ಅಂತ ಕರೀತೀವಿ. ದೀರ್ಘಾವಧಿಯಲ್ಲಿ ಕೂಡ ಅದಕ್ಕೆ ದೀರ್ಘಾವಧಿ ಸರಾಸರಿ ವೆಚ್ಚ ಅಂತೀವಿ, ಅಲ್ಪಾವಧಿಯಲ್ಲಿ ಅಲ್ಪಾವಧಿ ಸರಾಸರಿ ವೆಚ್ಚ ಅಂತ ಕರೀತೀವಿ. ಬಟ್ ಮೀನಿಂಗ್ ಒಂದೇ ಅನಿಸಿದ್ರು ಕೂಡ ಅವಧಿಗಳು ಬೇರೆ ಇರೋದ್ರಿಂದ ಉತ್ಪಾದನಾಂಗಗಳಿಗೆ ತಗುಲುವಂಥ ವೆಚ್ಚದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಅದು ಬೇರೆ. ಮತ್ತು ಅದು ಬಹಳ ಬೇರೆ ಕಾನ್ಸೆಪ್ಟ್ ಇದೆ, ಅದನ್ನ ಆಮೇಲೆ ಮತ್ತೆ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಈ ರೇಖೆ ಯಾವಾಗಲೂ ಕೂಡ ABC ರೇಖೆಗಿಂತ ಮೇಲ್ಗಡೆ ಇರುತ್ತೆ, ಇದು ಬಹಳ ಇಂಪಾರ್ಟೆಂಟ್. ಸೊ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಅನ್ನೋದನ್ನು ಜಸ್ಟ್ ನಾನು ಆಮೇಲೆ ನಿಮಗೆ ಮತ್ತೊಂದು ಸ್ಲೈಡಲ್ಲಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ನಾನು. ಸೊ ನೆಕ್ಸ್ಟು ABC ರೇಖೆ ಅಂದರೆ ಇದು ಕೂಡ ಅದೇ ಥರ ಆಕಾರ ಹೊಂದಿದೆ, ಬಟ್ ಡಿಫ್ರೆಂಟ್ ಆಗಿದೆ. ಎವರೇಜ್ ವೇರಿಯೇಬಲ್ ಕಾಸ್ಟ್ ಅಂತ ನಾವು ಕರಿತೀವಿ, ಅದಕ್ಕೆ ನಾವು ಸರಾಸರಿ ಬದಲಾಗುವ ವೆಚ್ಚ ಅಂತ ಕರಿತೀವಿ. ಅಂತಿದ್ರೆ ಅರ್ಥ ಏನು, ಸರಾಸರಿ ಬದಲಾಗುವ ವೆಚ್ಚ ಅಂದರೆ ಇದನ್ನು ಡಿವೈಡ್ ಮಾಡಬೇಕಾಗತ್ತೆ. ಅಂದರೆ ಒಟ್ಟು ಬದಲಾಗುವ ವೆಚ್ಚವನ್ನು ಉತ್ಪನ್ನ ಘಟಕಗಳಿಂದ ಭಾಗಿಸುವ ಮೂಲಕ ಏನು ಮಾಡಬೇಕು ಅಂದರೆ ABCಯನ್ನು ಕಂಡುಹಿಡಿಬೇಕಾಗತ್ತೆ. ಸೊ ಈಗ ಇದಕ್ಕಿಂತ ಇದು ಹೆಚ್ಚಿದೆ, ಅದು ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದರೆ ಈ ರೇಖೆ ನೋಡಿ ಕೆಳಗಿನಿಂದ ಮೇಲ್ಗಡೆಗೆ ಈ ರೀತಿಯಾಗಿ ಹೋಗ್ತಾ ಇದೆ. ಇದಕ್ಕೆ ನಾವು MC ರೇಖೆ ಅಥವಾ SMC ರೇಖೆ ಅಂತ ಕೂಡ ಕರಿತೀವಿ. ಅಂದರೆ ಶಾರ್ಟ್ ಟರ್ಮಲ್ಲಿ SMC ರೇಖೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಲಾಂಗ್ ಟರ್ಮಲ್ಲಿ ಇದು SMC ರೇಖೆ, ಅಲ್ಪಾವಧಿಯಲ್ಲಿ ಹಿಂಗೆ ಕರಿತೀವಿ ಇದಕ್ಕೆ ಹೆಸರು. ದೀರ್ಘಾವಧಿಯಲ್ಲಿ ಇದರ ರೇಖೆಗೆ ನಾವು LRAC ಅಂತ ಕರಿತೀವಿ. LRAC ಅಂತಂದರೆ ದೀರ್ಘಾವಧಿ ಸರಾಸರಿ ವೆಚ್ಚ ಅಥವಾ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂತ ನಾವು ಕರಿತೀವಿ. ಈಗ ವಿಶೇಷವಾಗಿ ನಮಗೆ ಗೊತ್ತಿರಬೇಕಾಗಿದ್ದು ಈ ರೇಖೆಗಳು ಹಿಂಗೆ ಬರ್ತಾವೆ, ಅದು ಓಕೆ. ಬಟ್ ಯಾವುದಕ್ಕಿಂತ ಯಾವುದು ಕಡಿಮೆ, ಯಾವುದು ಹೆಚ್ಚು, ಯಾವಾಗ ಯಾವುದು ಕಡಿಮೆ ಇದ್ದಾಗ ಏನದು ಅರ್ಥ ಕೊಡುತ್ತೆ, ಇದು ಮೀನಿಂಗ್ ವೆರಿ ಇಂಪಾರ್ಟೆಂಟ. ಫಸ್ಟಿಗೆ ಎರಡೂ ರೇಖೆಗಳು MC ಮಾರ್ಜಿನಲ್ ಕಾಸ್ಟ್ ಮತ್ತು ಎವರೇಜ್ ಕಾಸ್ಟ್ ರೇಖೆಗಳೆರಡೂ ಪರಸ್ಪರ ಸಂಧಿಸುವುದನ್ನು ಏನು ಹೇಳಿಕೊಡ್ತಾ ಇದೆ ಅಂತಂದರೆ MC ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿಯೇ ಛೇದಿಸುತ್ತದೆ. ಇದು ವೆರಿ ಇಂಪಾರ್ಟೆಂಟ್. ಕನಿಷ್ಠ ಬಿಂದು ಇದು ABC ರೇಖೆಯ ಕನಿಷ್ಠ ಬಿಂದು ಇದು, ಓಕೆನಾ. ಇಲ್ಲಿ ಮಾತ್ರ ಛೇದಿಸುತ್ತೆ, ಇಲ್ಲಿಲ್ಲ, ಓಕೆನಾ. ಇಲ್ಲಿ ಛೇದಿಸೋದಿಲ್ಲ, ಅಥವಾ ಈ ಕಡೆ ಬಂದು ಈ ಕಡೆನೂ ಕೂಡ ಛೇದಿಸೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಇಂಥವುಗಳ ಮೇಲಿನ ಕ್ವಶನ್ಸ್ ಬರ್ತಾ ಇರ್ತವೆ, ಬಟ್ ನಮಗದು ಬೇಗನೆ ಕ್ಯಾಚ್ ಆಗೋದಿಲ್ಲ. ನೆಕ್ಸ್ಟು ಇಲ್ಲಿದೆ ನೋಡಿ, ಇದೇನು ಹೇಳುತ್ತಂದರೆ MC ರೇಖೆಯು ಯಾವಾಗಲೂ AC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಅಂದರೆ ಇಲ್ಲಿ ಕನಿಷ್ಠ ಬಿಂದು AC ರೇಖೆಯನ್ನು MC ರೇಖೆ ಅದು ಇಲ್ಲಿ ಛೇದಿಸಂಗಿಲ್ಲ, ಮತ್ತು ಇಲ್ಲಿ ಛೇದಿಸೋದಿಲ್ಲ, ಅದು ಕನಿಷ್ಠ ಬಿಂದು ಇದೇ ಆಗಿದೆ ಏರಿಯಾ.
ಯಾವುದು ಅಂದರೆ ಎ ಸಿ ರೇಖೆಯ ಕನಿಷ್ಠ ಬಿಂದು ಅದೇ ಆಗಿದೆ. ಹಾಗಿದ್ಮೇಲೆ ಇಲ್ಲಿ ಎಮ್ ಸಿ ಮತ್ತು ಎ ಸಿ ಎರಡು ಕೂಡ ಸಮವಾಗಿರುವಂಥ ಪ್ರದೇಶ ಅಥವಾ ಒಂದು ಬಿಂದು. ಇಲ್ಲಿ ಎ ಬಿ ಸಿ ಮತ್ತು ಎಮ್ ಸಿ ರೇಖೆ ಎರಡೂ ಕೂಡ ಸಮವಾಗಿರುವಂತಹ ಬಿಂದುಗಳಾಗಿವೆ. ಇವ್ರ ನಡುವೆ ಇರುವಂಥ ಡಿಫ್ರೆನ್ಸ್ ನಮಗೆ ಒಂದು ಕ್ಲಾರಿಟಿ ಏನು ಸಿಗುತ್ತೆ ಅಂತಂದರೆ, ಇದು ಅಲ್ಪಾವಧಿಯಲ್ಲಿ ಮಾತ್ರ ಇರುತ್ತೆ. ಎ ಬಿ ಸಿ ರೇಖೆ ಅಥವಾ ಎ ಬಿ ಸಿ ವೆಚ್ಚ ಅನ್ನೋದು ಅಲ್ಪಾವಧಿಯಲ್ಲಿ ಮಾತ್ರ ಪರಿಗಣಿಸ್ತೀವಿ, ದೀರ್ಘಾವಧಿಯಲ್ಲಿ ಅದನ್ನು ಪರಿಗಣಿಸುವುದಿಲ್ಲ. ಹಾಗಾಗಿ ದೀರ್ಘಾವಧಿಯಲ್ಲಿ ಎ ಸಿ ಮತ್ತು ಎಮ್ ಸಿ ಅಂತೇಳಿ ಎರಡು ವೆಚ್ಚಗಳನ್ನ ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ಇನ್ನೊಂದು ಕಾರಣ ಇದೆ. ಅಲ್ಪಾವಧಿಯಲ್ಲಿ ಯಾಕೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ, ಅಲ್ಪಾವಧಿಯಲ್ಲಿ ಎಲ್ಲ ಆದಾನಗಳನ್ನು ಬದಲಾಯಿಸಲಾಗುವುದಿಲ್ಲ. ಹಾಗಾಗಿ ಕೆಲವು ಆದಾನಗಳನ್ನು ಸ್ಥಿರವಾಗಿಡಬೇಕಾಗುತ್ತೆ, ಇನ್ನೂ ಕೆಲವು ಆದಾನಗಳನ್ನು ಮಾತ್ರ ಬದಲಾಯಿಸಲಿಕ್ಕೆ ಸಾಧ್ಯ ಇರುತ್ತೆ. ಅವುಗಳಿಗೆ ತಗುಲುವಂಥ ವೆಚ್ಚವನ್ನು ಬದಲಾಗುವ ವೆಚ್ಚ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಬಟ್ ದೀರ್ಘಾವಧಿಯಲ್ಲಿ ಹಾಗೆ ಇರೋಂಗಿಲ್ಲ, ಎಲ್ಲ ಆದಾನಗಳನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅಲ್ಲಿ ಎ ಸಿ ಮತ್ತು ಎಮ್ ಸಿ ರೇಖೆಗಳನ್ನು ವಿಶೇಷವಾಗಿ ನಾವು ಪರಿಗಣಿಸ್ತೀವಿ. ಈಗ ನೆಕ್ಸ್ಟು ಇಲ್ಲಿ ಒಂದು ಪಾಯಿಂಟ್ ಹೈಲೈಟ್ ಆಗಿದೆ ನೋಡಿ. ಎ ಸಿ ಕುಸಿಯುತ್ತಿರುವಾಗ ಎಮ್ ಸಿ ಈಸ್ ಲೆಸ್ಸರ್ ದೆನ್ ಎ ಸಿ. ಅಂದರೆ ಎ ಸಿ ಕಡಿಮೆ ಆಗುತ್ತಿರುವ ಸಂದರ್ಭದಲ್ಲಿ ಎಮ್ ಸಿ ಎ ಸಿಗಿಂತ ಕಡಿಮೆ ಇದೆ ಅಂತ ಅರ್ಥ ಇದು. ಅದೇ ರೀತಿ ಎ ಸಿ ಏರುತ್ತಿರುವಾಗ ಈ ಕಡೆ ಮತ್ತೆ ಇರ್ತಾ ಇದೆ, ಅವಾಗ ಏನಾಗುತ್ತೆ ಅಂದರೆ ಎಮ್ ಸಿ ಈಸ್ ಗ್ರೇಟರ್ ದೆನ್ ಎ ಸಿ, ಅಂದರೆ ಎಮ್ ಸಿ ಹೆಚ್ಚಿದೆ, ಎ ಸಿ ಕಡಿಮೆ ಇದೆ. ಸೊ ಇದು ಅರ್ಥ ಆಗಿರ್ಬೇಕು. ನಾವು ಈ ಡಿಫ್ರೆನ್ಸ್ಗೆ ಸಂಬಂಧಪಟ್ಟಂಗೆ ಕ್ವಶನ್ ಜಾಸ್ತಿ ಕೇಳ್ತಿರ್ತಾರೆ. ಓಕೆ, ಈಗ ಮತ್ತೆ ಈ ಕಡೆ ಸ್ವಲ್ಪ ವಿವರಣೆ ಕೊಡಲಾಗಿದೆ, ಇದನ್ನು ನೀವು ನೋಡ್ಕೊಳ್ಬೋದು ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಡೀಟೇಲ್ ಆಗಿ ನೋಡೋಣ. ಪ್ರಮಾಣದ ಆರ್ಥಿಕತೆಗಳಿಗೆ ಸಂಬಂಧಪಟ್ಟಂಗೆ ಅಂದರೆ ಎಕನಾಮಿಕ್ ಸ್ಕೇಲ್ ಬಗ್ಗೆ ಇದೆ ಇದು. ಆಮೇಲೆ ದೀರ್ಘಾವಧಿಯಲ್ಲಿ ಸರಾಸರಿ ವೆಚ್ಚವು ಕೂಡ LRAC ಅಂತ ಕರೀತೀವಿ ಅನ್ನೋದು ಆಗಲೇ ನಾನು ಹೇಳಿದ್ದೀನಿ. ಸೊ ಇದು ವಿಶೇಷವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ಕ್ವಶನ್ಸ್ಗಳು ಬರ್ತವೆ, ಸೊ ಅದನ್ನು ಈಗ ವಿಶೇಷವಾಗಿ ಇನ್ ಡೆಪ್ತಾಗಿ ನೋಡ್ತಾ ಇರೋದಷ್ಟೇ. ಓಕೆ, ನಮಗೆ ಹೇಗೆ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬರಬಹುದು ಅನ್ನಲಿಕ್ಕೆ ಇಲ್ಲೊಂದು ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ವಿವರಣೆಯನ್ನು ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಫಸ್ಟಿಗೆ ಎ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಯಾವ ರೇಖೆ ಅಥವಾ ಯಾವ ವೆಚ್ಚದ ರೇಖೆ ಛೇದಿಸುತ್ತದೆ ಅಂತಿದೆ. ಓಕೆನಾ, ಇಲ್ಲಿ ಎ ಸಿ ರೇಖೆ, ಇದು ಎ ಬಿ ಸಿ ರೇಖೆ, ಇದನ್ನು ಕ್ರಾಸ್ ಮಾಡಿದ್ದು ಯಾವುದು ಅಂದರೆ ಎಸ್ ಎಮ್ ಸಿ ರೇಖೆ ಅಥವಾ ಎಮ್ ಸಿ ರೇಖೆ. ಹಾಗಾಗಿ ಎ ಸಿ ರೇಖೆಯನ್ನು ಕ್ರಾಸ್ ಮಾಡೋದು ಯಾವುದು ಅಂದರೆ ಎ ಬಿ ಸಿ ರೇಖೆ ಅಲ್ಲ, ಎ ಸಿ ರೇಖೆಯನ್ನು ಕ್ರಾಸ್ ಮಾಡೋದು ಎಮ್ ಸಿ ರೇಖೆ ಮಾತ್ರ, ಅಥವಾ ಎಸ್ ಎಮ್ ಸಿ ರೇಖೆ ಅಥವಾ LRMC ರೇಖೆ ಮಾತ್ರ ಕ್ರಾಸ್ ಮಾಡುತ್ತೆ. ನೆಕ್ಸ್ಟು ಎ ಬಿ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಯಾವ ವೆಚ್ಚದ ರೇಖೆ ಛೇದಿಸುತ್ತದೆ, ಅದು ಕೂಡ ಎಮ್ ಸಿನೇ. ಯಾಕಂದರೆ ಇವು ಎರಡು ರೇಖೆ, ಎ ಸಿ ರೇಖೆ, ಎ ಬಿ ಸಿ ರೇಖೆ, ಅದನ್ನು ಛೇದನೆ ಮಾಡುವಂಥದ್ದು ಯಾವುದು ಅಂದರೆ ಎಮ್ ಸಿ ರೇಖೆನೇ ಆಗಿರುತ್ತೆ. ಈಗ ನೆಕ್ಸ್ಟು ಎಮ್ ಸಿ ಇಸ್ ಲೆಸ್ಸರ್ ದೆನ್ ಎ ಸಿ ಆಗಿದ್ದರೆ ಎ ಸಿ ಏನಾಗಿರುತ್ತೆ ಅಥವಾ ಹೇಗಿರುತ್ತೆ? ಎಸ್, ಎಕ್ಸಾಕ್ಟ್ಲಿ ಅದೇನಾಗಿರುತ್ತೆ, ಕಡಿಮೆನೇ ಆಗಿರುತ್ತೆ. ಹೇಗೆ ಅಂತಂದರೆ ಎಸ್, ಹೀಗಿದ್ದಾಗ ಇದು ಹೀಗಿದೆ. ಅಂದರೆ ಈಗ ಎಮ್ ಸಿ ಏನಾಗಿದೆ ಅಂದರೆ ಇಲ್ಲಿ ಕಡಿಮೆ ಇದೆ, ಎ ಸಿ ಏನಿದೆ ಈಗ ಹೆಚ್ಚಿದೆ. ಅಂತಹ ಸಂದರ್ಭದಲ್ಲಿ ಎ ಸಿ ಕೂಡ ಏನಾಗುತ್ತೆ ಅಂತಂದರೆ ಕಡಿಮೆನೇ ಆಗಿರುತ್ತೆ. ಅಂದರೆ ಸಾಮಾನ್ಯವಾಗಿ ಈ ಒಂದು ಪ್ರಮಾಣದಲ್ಲಿ ಕಡಿಮೆಯಾಗುತ್ತಾ ಅಥವಾ ಕಡಿಮೆಯಾಗುವ ಸ್ಥಿತಿಯೊಳಗೆ ಇರ್ತೈತಿ ಅಂತ ಅರ್ಥ. ಅದು ಅಂದರೆ ಈ ಕಡೆ ಹೆಚ್ಚಾಗೋ ಸ್ಥಿತಿ ಇದು, ಈ ಕಡೆ ಕಡಿಮೆ ಆಗೋ ಸ್ಥಿತಿ ಅಂತ ಅರ್ಥ ಇದು, ಅದನ್ನು ಹೇಳ್ತಾ ಇರುವಂಥದ್ದು. ನೆಕ್ಸ್ಟು ಎಮ್ ಸಿ ರೇಖೆಯ ಆಕಾರ ಹೇಗಿರುತ್ತೆ? ದ್ಯಾಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯು ಆಕಾರ ಇರುತ್ತೆ. ಅಂದರೆ ನೋಡಿ, ನಾವು ಅನ್ಬೋದು ಇದು ಯು ಆಕಾರ ಇದೆ, ಇದು ಯು ಆಕಾರ ಇದೆ. ಅಂದರೆ ಇದು ಎ ಸಿ ರೇಖೆ, ಇದು ಎ ಬಿ ಸಿ ರೇಖೆ ಅಂಥೇಳಿ ನಾವು ಹೇಳಿದ್ದೀವಿ ಈಗ. ಬಟ್ ಎಮ್ ಸಿ ರೇಖೆ ಹಿಂಗಾಗುತ್ತಲ್ಲ, ಅದು ಹೆಂಗೆ ಯು ಆಗುತ್ತೆ ಅಂತ ನೀವು ಅನ್ಬೋದು. ಇಲ್ಲ, ಅದು ಯು ಆಕಾರನೇ. ಈ ಮೂರು ರೇಖೆಗಳು ಕೂಡ ಯು ಆಕಾರ ಹೊಂದಿರ್ತವೆ. ಇದು ಮಾತ್ರ ಪಕ್ಕಾ ಕ್ವಶನ್, ಹೀಗೆ ಕೇಳ್ತಾರೆ. ಯು ಆಕಾರವನ್ನೇ ಹೊಂದಿರ್ತವೆ, ಫಿಕ್ಸ್. ನೆಕ್ಸ್ಟು ಎ ಸಿ ರೇಖೆಯ ಆಕಾರ ಕೂಡ ಏನಾಗಿರುತ್ತೆ, ಯು ಆಕಾರನೇ ಇರುತ್ತೆ. ಸೊ ಇದು ಫೈನಲ್ ಆಯಿತು. ಕ್ವಶನ್ಸ್ ಹೆಂಗೆ ಬರ್ತವೆ, ಹೆಂಗೆ ಕ್ವಶನ್ಸ್ ಕೇಳಿಕ್ಕೆ ಚಾನ್ಸಸ್ ಇದೆ, ರೇಖೆಗಳಿಗೆ ಸಂಬಂಧಪಟ್ಟ ಹೆಂಗೆ ಕ್ವಶನ್ ಕೇಳಬಹುದು ಅನ್ನೋದು ಕ್ಲಿಯರ್ ಇದೆ. ಇನ್ನೂ ಬಹಳ ಚೆನ್ನಾಗಿ ನಾವು ಕ್ವಶನ್ಸ್ನ MCQ ಕ್ವಶನ್ ನೋಡ್ತಾ ಹೋದರೆ ಇಲ್ಲಿದೆ ನೋಡಿ. ಏನಿದೆ ಅಂದರೆ ಎಮ್ ಸಿ ಯು ಎ ಸಿಗಿಂತ ಕಡಿಮೆ ಇದ್ದರೆ ಇದರ ಅರ್ಥ ಏನು? ಇಲ್ಲಿದೆ ನೋಡಿ, ಎಸ್, ಇದು ಎಮ್ ಸಿ ಅಂದರೆ ಇದು ಎ ಸಿ ಅಂತ ಅಂದ್ಕೊಳ್ಳೋಣ, ಇದು ಎಮ್ ಸಿ ರೇಖೆ ಅಂತ ಅಂದ್ಕೊಳ್ಳೋಣ. ಈಗ ಎಮ್ ಸಿ ಯು ಎ ಸಿಗಿಂತ ಕಡಿಮೆ ಇದ್ದಾಗ, ಅಂದರೆ ಇದು ಎ ಸಿ, ಇದಕ್ಕಿಂತ ಎಮ್ ಸಿ ಕಡಿಮೆ ಇದ್ದಾಗ ಆವಾಗ ಎ ಸಿ ಕಡಿಮೆ ಆಗುತ್ತಿರುತ್ತದೆಯೋ ಅಥವಾ ಹೆಚ್ಚಾಗುತ್ತಿರುತ್ತದೆಯೋ? ಆಗಲೇ ಹೇಳಿದ್ನಲ್ಲ, ಇಲ್ಲಿ ಹೇಳಿತ್ತು ನೋಡಿ, ಅದನ್ನೇ ಇಲ್ಲಿ ಮತ್ತೊಂದು ಸಲ ಹೇಳ್ತಾ ಕಡಿಮೆ ಆಗ್ತಾ ಇರುತ್ತೆ. ಸೊ ಹೀಗೆ ಲಾಜಿಕಾಗಿ ಕ್ವಶನ್ ಕೇಳ್ತಾರೆ. ಎ ಸಿ ತನ್ನ ಕನಿಷ್ಠ ಬಿಂದುವಿನಲ್ಲಿ ಇದ್ದಾಗ ಏನಾಗುತ್ತೆ ನೋಡಿ, ಎ ಸಿ ಎಸ್ ಎಲ್ಲಿ ಕ್ರಾಸ್ ಆಗುತ್ತೋ ಆ ಕನಿಷ್ಠ ಬಿಂದು ಏನಾಗಿರುತ್ತೆ? ಎಸ್, ಆಗಲೇ ಹೇಳಿದ್ವಿ ನಾವು, ಎಮ್ ಸಿ ಇಸ್ ಈಕ್ವಲ್ ಟು ಏನು ಎ ಸಿ ಆಗಿರುತ್ತೆ. ಅಂದರೆ ಕ್ವಶನ್ ಹೆಂಗೆ ಕೇಳ್ತಾರೆ ನೋಡಿ, ಟ್ವಿಸ್ಟ್ ಮಾಡ್ತಾರೆ ಅನ್ನೋದು ವಿಶೇಷವಾಗಿ ಗಮನಿಸಬೇಕು. ಇಲ್ಲಿ ಎರಡೂ ಕೂಡ ಈಕ್ವಲ್ ಆಗಿರ್ತವೆ. ನೆಕ್ಸ್ಟು
ಎ ವಿ ಸಿ ತನ್ನ ಕನಿಷ್ಠ ಬಿಂದುವಿನಲ್ಲಿ ಇದ್ದಾಗ ಏನಾಗಿರುತ್ತೆ? ಎಸ್, ಇದು ಕೂಡ ಎಮ್ ಸಿ ಇಸ್ ಈಕ್ವಲ್ ಟು ಎ ವಿ ಸಿನ ಆಗಿರುತ್ತೆ. ಹಾಗಾದ್ರೆ ಇದು ಎ ವಿ ಸಿ ರೇಖೆ, ಇದು ಎಮ್ ಸಿ ರೇಖೆ, ಇದು ಕನಿಷ್ಠ ಬಿಂದುವಿನಲ್ಲಿ ಎರಡು ಕೂಡ ಈಕ್ವಲ್ ಆಗಿರ್ತಾವಂತಾಯಿತು. ಓಕೆ, ಇನ್ನೂ ಕೆಲವೊಂದು ವಿಚಾರಕ್ಕೆ ಬಂದ್ಬಿಡೋಣ. ಅಸರ್ಟಿವ್ ರೀಸನ್ ಅಥವಾ ಈ ಕಾರಣ ಹೇಳಿಕೆ ಪ್ರಶ್ನೆಗಳ ಅಥವಾ ಜಸ್ಟಿಫಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರ್ತಾವೆ ನೋಡಿ. ಅದ್ರಾಗ ಹೆಂಗಿದೆ ಅಂದರೆ ಪ್ರಶ್ನೆ ಹೇಳಿಕೆ ಹೆಂಗಿದೆ? ಎಮ್ ಸಿ ರೇಖೆಯು ಎ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಇದಂತೂ ಕನ್ಫರ್ಮ್ ಆಯಿತು. ಎ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಎಮ್ ಸಿ ರೇಖೆ ಛೇದಿಸುತ್ತೆ. ಇದು ಎಕ್ಸಾಕ್ಟ್ ನಮಗೆ ಗೊತ್ತು ಆಗಿಬಿಟ್ಟಿದೆ. ಫೈನಲ್ಲು ನೆಕ್ಸ್ಟ್ ಬರೋಣ. ಎಮ್ ಸಿ ಈಸ್ ಲೆಸ್ಸರ್ ದೆನ್ ಎ ಸಿ ಆಗಿದ್ದರೆ ಎಮ್ ಸಿಯು ಎ ಸಿಯನ್ನು ಕೆಳಕ್ಕೆ ಎಳೆಯುತ್ತದೆ ಮತ್ತು ಎಮ್ ಸಿ ಈಸ್ ಗ್ರೇಟರ್ ದೆನ್ ಎ ಸಿ ಆಗಿದ್ದರೆ ಎ ಸಿಯನ್ನು ಮೇಲಕ್ಕೆ ತಳ್ಳುತ್ತದೆ. ನೋಡಿ ಎಷ್ಟು ಸ್ಪೆಷಲಾಗಿ ಕ್ವಶನ್ ಕೇಳಿದ್ದಾರೆ ಅಂದರೆ, ಎಸ್ ಇದು ಹೀಗಿದೆ. ಅಂದರೆ ಇದು ಎಮ್ ಸಿ ಕಡಿಮೆ ಇದ್ದು ಎ ಸಿ ಹೆಚ್ಚಿದ್ದಾಗ ಎ ಸಿ ರೇಖೆ ಕೆಳಗೆ ಹೋಗ್ತಾ ಇರುತ್ತೆ. ಎಮ್ ಸಿ ಹೆಚ್ಚಾಗಿ ಎ ಸಿ ಕಡಿಮೆ ಇತ್ತಂತಂದರೆ ಏನಾಗುತ್ತೆ? ಎ ಸಿ ಅವಾಗ ಮೇಲ್ಮುಖವಾಗಿ ಹೋಗ್ತಾ ಇರುತ್ತೆ, ಅಂದರೆ ಮೇಲಕ್ಕೆ ತಳ್ಳುತ್ತದೆ ಅಂತ ಅರ್ಥ. ಸೊ ನೋಡಿ, ಅವಾಗ ಹೇಳ್ಬೋದು ನಾವು ಎರಡೂ ಕರೆಕ್ಟಾಗಿದೆ. ಹಂಗೆ ನೋಡಿದರೆ ಇದು ಉಲ್ಟಾ ಇಲ್ಲ, ಅದು ಎರಡೂ ಕರೆಕ್ಟಾಗಿ ಹೇಳಿದ್ದಾರೆ. ಹಾಗಾಗಿ ಹೇಳಿಕೆ ಮತ್ತು ಕಾರಣ ಎರಡೂ ಸತ್ಯವಾಗಿದೆ. ಕಾರಣವು ಹೇಳಿಕೆಯನ್ನು ಸರಿಯಾಗಿ ವಿವರಿಸುತ್ತದೆ. ಹೀಗೆ ಜಸ್ಟಿಫಿಕೇಷನ್ ಬೇಸ್ಡ್ ಕ್ವಶನ್ ಕೇಳ್ತಾರೆ. ಸೊ ಈ ಕಾನ್ಸೆಪ್ಟ್ ನಾನು ಇಷ್ಟು ಡೆಪ್ತಾಗಿ ಡಿಸ್ಕಷನ್ ಮಾಡಲಿಕ್ಕೆ ಕಾರಣ ಏನು ಅಂದರೆ, ನಮಗೆ ಭಾಳ ಸಲ ಏನಾಗುತ್ತೆ ಅಂದರೆ, ಅದೇನು ಡಯಾಗ್ರಾಮ್ ಇದೆಯಾ, ಅದು ಡಯಾಗ್ರಾಮ್ ನೆನಪಿದೆ ನಮಗಂತ ಬಿಟ್ಟಿರ್ತೀವಿ. ಬಟ್ ಆ್ಯಕ್ಚುಲಿ ಅದು ಕ್ವಶನ್ ಈ ರೀತಿಯಾಗಿ ಹೈಲೈಟ್ ಮಾಡ್ತಾರೆ. ಸೊ ನೆಕ್ಸ್ಟು ಕೇಸ್ ಸೆಟ್ಗೆ ಭಾಳ ನೀವು ನೆನಪಿಟ್ಕೊಳ್ಬೇಕು. ಫೈನಲಿ ಇದು ಇಡೀ ಕಾನ್ಸೆಪ್ಟ್ ಏನಿದೆ, ಸೊ ಇಂಥದ್ರ ಬಗ್ಗೆ ನಾವು ಹೆಂಗೆ ನೆನಪಿಟ್ಕೊಳ್ಬೇಕು ಅಂದರೆ, ಎಮ್ ಸಿ ರೇಖೆಯು ಎ ಸಿ ಮತ್ತು ಎ ವಿ ಸಿ ರೇಖೆಯನ್ನು ಅವುಗಳ ಕನಿಷ್ಠ ಬಿಂದುವನ್ನು ಛೇದಿಸುತ್ತದೆ. ಎಕ್ಸಾಕ್ಟ್ಲಿ ನೆನಪಿರಬೇಕು. ನೆಕ್ಸ್ಟು ಎಮ್ ಸಿ ಈಸ್ ಲೆಸ್ಸರ್ ದೆನ್ ಎ ಸಿ ಇದ್ದಾಗ ಎ ಸಿ ಏನಾಗ್ತಾ ಇರುತ್ತೆ? ಕಡಿಮೆ ಆಗ್ತಾ ಇರುತ್ತೆ. ಎಮ್ ಸಿ ಇಸ್ ಗ್ರೇಟರ್ ದೆನ್ ಎ ಸಿ ಇದ್ದಾಗ ಎ ಸಿ ಹೆಚ್ಚಾಗ್ತಾ ಇರುತ್ತೆ. ಅಂದರೆ ಆಗಲೇ ಹೇಳಿದಂಗೆ. ನೆಕ್ಸ್ಟು ಎಮ್ ಸಿ ಇಸ್ ಈಕ್ವಲ್ ಟು ಎ ಸಿ ಆಗಿದ್ದಾಗ ಎ ಸಿ ಕನಿಷ್ಠ ಮಟ್ಟದಲ್ಲಿ ಇರುತ್ತದೆ ಅಂಥೇಳಿ ಕ್ಲಿಯರ್ ಇದೆ. ಸೊ ಹಾಗಿದ್ಮೇಲೆ ಇಂತಹ ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ವಿಶೇಷವಾಗಿ ಕೇಳ್ತಿರ್ತಾರೆ. ಇದು ಜಸ್ಟ್ ಎಕ್ಸಾಂಪಲ್ ಮಾತ್ರ ನಾನು ಹೇಳಿರುವಂಥದ್ದು. ನೀವು ಸ್ಟಡಿ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಂತಹ ಕಾನ್ಸೆಪ್ಟ್ಗಳನ್ನ ಚೆನ್ನಾಗಿ ಇನ್ ಡೆಪ್ತ್ ಆಗಿ ತಿಳ್ಕೊಂಡ್ರಿ ಅಂತಂದರೆ ಎಕ್ಸಾಮ್ದಲ್ಲಿ ಇಂತಹ ಕ್ವಶನ್ಸ್ಗಳು ಬಂದಾಗ, ಇಂಥ ರಿಲೇಟೆಡ್ ಇನ್ಫಾರ್ಮೇಷನ್ ಬಂದಾಗ ನಿಮಗೆ ಬೇಗನೆ ಕ್ಯಾಚ್ ಆಗುತ್ತೆ. ಎಸ್, ಆ ಡಯಾಗ್ರಾಮಲ್ಲಿ ರೇಖೆಗಳು ಹಿಂಗೆ ಇರ್ತವೆ, ಹಿಂಗೆ ಹೋಗ್ತವೆ ಅಂತ. ಕೆಲವೊಂದು ಸಲ ನಮಗೆ ಡಯಾಗ್ರಾಮ್ ಗೊತ್ತಿದ್ರೂ ಕೂಡ ಅವ್ರು ಕೇಳುವಂಥ ಕ್ವಶನ್ಗೆ ಸಡನ್ನಾಗಿ ಕ್ಯಾಚ್ ಆಗೋದಿಲ್ಲ. ಯಾಕಂದರೆ ಅವ್ರು ಹೆಂಗೆ ಉಲ್ಟಾ ಕೇಳ್ತಿರ್ತಾರೆ ಅಂದರೆ, ಕೆಲವೊಂದು ಸಲ ಈ ರೀತಿಯಾಗಿ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ನೋಡಿ. ಹೀಗೆ ಟ್ವಿಸ್ಟ್ ಮಾಡಿದ್ರು ಅಂದರೆ ಗೊತ್ತಾಗಂಗಿಲ್ಲ, ಬೇಗನೆ ಗೊತ್ತಾಗಂಗಿಲ್ಲ, ಟೈಮ್ ತೆಗೆದುಕೊಳ್ಳುತ್ತೆ. ಅದರ ಸಲುವಾಗಿ ಸಬ್ಜೆಕ್ಟನ್ನು ಓದ್ತಿರುವಾಗ ಈ ಲೆವೆಲಲ್ಲಿ ಹೀಗೆ ಡೆಪ್ತಾಗಿ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ.